ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಎಲ್ಲೆಡೆ ಚೈತ್ರಾ ಕುಂದಾಪುರ ಅವರದೇ ಸುದ್ದಿ ಅಂತ ಹೇಳ್ಬೋದು. ಚೈತ್ರಾ ಕುಂದಾಪುರ ಅವರ ಬಗ್ಗೆ ತಂದೆ ಖುದ್ದು ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪಕ್ಕೆ ಚೈತ್ರಾ ಕುಂದಾಪುರ ಮತ್ತೊಂದು ಉತ್ತರ ಕೂಡ ಕೊಟ್ಟಿದ್ದಾರೆ. ಚೈತ್ರಾ ಹಾಗೆ ಆಕೆಯ ಪತಿ ಇಬ್ಬರೂ ಕೂಡ ಕಳ್ಳರು. ಮಗಳ ಮದುವೆಗೆ ತಂದೆ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ನನ್ನನ್ನು ಮದುವೆಗೂ ಕೂಡ ಕರೆದಿಲ್ಲ, ಇದಕ್ಕೆ ಕಾರಣ ಕೂಡ ಇದೆ ಅನ್ನುವಂಥ ದೊಡ್ಡ ಶಾಕಿಂಗ್ ವಿಚಾರವನ್ನು ಹೇಳಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಚೈತ್ರಾ ಕುಂದಾಪುರ ಅವರ ಸುದ್ದಿ ಇವತ್ತು ಏನೇನಾಯಿತು, ಏನೇನು ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಬಹುಕಾಲದ ಗೆಳೆಯ ಶ್ರೀಕಾಂತ್ ಜೊತೆ ಮೇ 9ಕ್ಕೆ ಮದುವೆಯಾಗ್ತಾರೆ. ಈ ಬೆನ್ನಲ್ಲೇ ಚೈತ್ರಾ ವಿರುದ್ಧ ತಂದೆ ಬಾಲಕೃಷ್ಣ ನಾಯಕ್ ಅವರು ಈಗ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಈ ಮದುವೆಯನ್ನು ನಾನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ, ನನ್ನನ್ನು ಮದುವೆಗೂ ಕರೆದಿಲ್ಲ, ಆಕೆ ನನ್ನನ್ನು ಕರೆಯೋದೂ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಚೈತ್ರಾ ಕುಂದಾಪುರ ಮದುವೆ ಸಂದರ್ಭದಲ್ಲಿ ಯಾರೂ ಕೂಡ ಆಕೆಯ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇದೆ ಏನೇನು ಆಗ್ತಿದೆ ಅನ್ನುವಂಥದ್ದು. ಮಗಳು ಚೈತ್ರಾ ಮದುವೆ ಬಗ್ಗೆ ತಂದೆ ಇದೀಗ ಮಾತನಾಡಿದ್ದಾರೆ. ಚೈತ್ರಾ ಹಾಗೆ ಆಕೆಯ ಪತಿ ಇಬ್ಬರೂ ಕೂಡ ಕಳ್ಳರು. ನನ್ನ ಪತ್ನಿ ಕೂಡ ಚೈತ್ರಾಳ ಬೆಂಬಲಕ್ಕೆ ನಿಂತಿದ್ದಾಳೆ. ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಕೂಡ ಇವರು ಹಣವನ್ನ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿರ್ತಾಳಲ್ಲ, ಸ್ವಂತ ಹಣದಲ್ಲಿ ಕೊಟ್ಟಿದ್ರೆ ಹೆಮ್ಮೆಯ ವಿಷಯವಾಗ್ತಾ ಇತ್ತು ಅನ್ನುವಂಥ ವಿಚಾರವಾಗಿ ಕೂಡ ಹೇಳಿದ್ದಾರೆ. ಮಗಳು ಮಾತ್ರ ಆಸರೆ, ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ, ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ. ಚೈತ್ರಾ ಬಿಗ್ ಬಾಸ್ ಮನೆಗೆ ಹೋಗುವಾಗಲೂ ಕೂಡ ನನಗೆ ಹೇಳಲಿಲ್ಲ, ನನ್ನ ಪತ್ನಿ ನನ್ನನ್ನು ಜಗಲಿಯಲ್ಲಿ ಬಿಟ್ಟು ಬೀಗ ಹಾಕಿ ಬಿಗ್ ಬಾಸ್ಗೆ ಹೋಗಿ ಬರ್ತಾರೆ. ನಾನು ಕಟ್ಟಿದ ಮನೆಯಲ್ಲಿ ನಾನೇ ಅನಾಥನಾಗಿದ್ದೀನಿ ಅನ್ನುವಂಥ ಬೇಸರದ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಆಕೆಗೆ ಯಾರೂ ಕೂಡ ದೊಡ್ಡ ಸ್ಥಾನಮಾನ ಕೊಡಬೇಡಿ, ತಂದೆಯನ್ನ ದೂರವಿಟ್ಟವರು ಸಂಸ್ಕೃತಿಯ ಬಗ್ಗೆ ಮಾತನಾಡೋದು ಎಷ್ಟು ಸರಿ. ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಸ್ವಂತ ಹಣದಲ್ಲಿ ಕೊಟ್ಟಿದ್ರೆ ಹೆಮ್ಮೆಯ ವಿಷಯ, ಮೋಸದ ಹಣದಲ್ಲಿ ಆಕೆ ಕೊಟ್ಟು ಪ್ರಯೋಜನ ಏನು? ಆಕೆಯ ಮದುವೆಯನ್ನು ನಾನು ಒಪ್ಪೋದೇ ಇಲ್ಲ, ನನಗೆ ಸರಿಯಾಗಿ ಮದುವೆಗೆ ಆಮಂತ್ರಣ ಕೂಡ ನೀಡಿಲ್ಲ. ಚೈತ್ರಾ ಮದುವೆ ಸಂದರ್ಭದಲ್ಲಿ ನನ್ನಲ್ಲಿ ಹಣ ಕೇಳಿದ್ಲು. ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಸಾಮಾನ್ಯ ನೌಕರ ಅಂತ ಹೇಳ್ತಾರೆ. ಚೈತ್ರಾ ಮತ್ತು ಆಕೆಯ ತಾಯಿ ಹಣಕ್ಕಾಗಿ ನನ್ನನ್ನು ದೂರ ಇಟ್ಟಿದ್ದಾರೆ. ಚೈತ್ರಾ ಪತಿ ನಮ್ಮ ಮನೆಯಲ್ಲಿ ಇದ್ದವ, ಅವನೂ ಕೂಡ ಕಳ್ಳ, ನನ್ನ ಕುಟುಂಬದ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ. ನಾನು ಸತ್ಯ ನ್ಯಾಯ ಧರ್ಮದಲ್ಲಿರುವಂಥ ವ್ಯಕ್ತಿ. ನನ್ನ ದೊಡ್ಡ ಮಗಳು ಟೀಚರ್ ಆಗಿ ಹೊಲಿಗೆ ಮಾಡಿಕೊಂಡು ಗೌರವಾನ್ವಿತ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ. ನನ್ನ ದೊಡ್ಡ ಮಗಳ ಮೇಲೆ ಚೈತ್ರಾ ಸುಳ್ಳು ಅಪವಾದವನ್ನು ಹಾಕಿದ್ಲು, ಅದು ತಪ್ಪು ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಬಿಗ್ ಬಾಸ್ ವೇದಿಕೆಯಲ್ಲಿ ಎಲ್ಲ ಸತ್ಯ ಒಪ್ಕೊಳ್ಬಹುದಾಗಿತ್ತು, ನಾನೇ ಮನೆ ನಡೆಸುವವಳು ಅಂತ ಬೀಗಿಸ್ಕೊಂಡ್ಲು. ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಈಕೆ ಹಣವನ್ನು ಹೊಡೆದಿರ್ತಾಳೆ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇಟ್ಟಿದ್ಲು. ಪಡ್ಡೆ ಹುಡುಗರ ಹೆಸರಲ್ಲೆಲ್ಲ ಡೆಪಾಸಿಟ್ ಮಾಡಿ ಬಾಂಡ್ ಮೇಲೆ ಸಾಲವನ್ನು ಪಡೆದಿದ್ಲು. ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ತಂದೆ ಇಲ್ಲದ ಮಗಳು ಅಂತ ಹೇಳ್ಕೊಂಡು ಬರ್ತಾಳೆ. ನನ್ನ ತಂದೆ ಬಾಲನಾಯಕ್ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ತಂದೆಗೆ ಅನ್ನ ಹಾಕದವಳು ಏನು ದೇಶ ಸೇವೆ ಮಾಡ್ತಾಳೆ? ನನ್ನ ಹೆಂಡತಿಗೂ ಹಣ ಕೊಟ್ಟಿದ್ದಾಳೆ, ಅವಳಿಗೆ ಗಂಡ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥ ವಿಚಾರ. ಅಂದರೆ ತಾಯಿ ಕೂಡ ಇವರಿಂದ ದೂರ ಇರುವಂಥ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಚೈತ್ರಾ ಕುಂದಾಪುರ ಅವರ ತಾಯಿ ಎಲ್ಲ ಸೇರ್ಕೊಂಡು ಈ ರೀತಿ ಮಾಡಿದ್ದಾರೆ. ನನ್ನನ್ನು ದೂರ ಇಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ. ಮಗಳು ಅನ್ನೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅನ್ನುವಂಥ ಇವತ್ತು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಯಾರಿಗೂ ಕೂಡ ಇದು ಅಷ್ಟರ ಮಟ್ಟಿಗೆ ಗೊತ್ತಿರಲಿಲ್ಲ. ಚೈತ್ರಾ ಕುಂದಾಪುರ ಹಾಗೆ ಈಗ ಮದುವೆಯಾಗಿರುವಂಥ ಪತಿ ಇಬ್ಬರೂ ಕೂಡ ಕಳ್ಳರು, ಅದಕ್ಕೆ ಹೆಲ್ಪ್ ಮಾಡ್ತಿರುವಂಥದ್ದು ನನ್ನ ಹೆಂಡತಿ ಕೂಡ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಆದರೆ ಚೈತ್ರಾ ಕುಂದಾಪುರ ಅವರಿಗೆ ತಂಗಿ ಮಾತ್ರ ಇರುವಂಥದ್ದು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಬಿಗ್ ಬಾಸಲ್ಲೂ ಕೂಡ ಈಕೆನೇ ನನ್ನ ಪ್ರಾಣ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ರು ಚೈತ್ರಾ ಕುಂದಾಪುರ. ಇಬ್ಬರೇ ಅನ್ನುವಂಥದ್ದು ಅಂದ್ಕೊಂಡಿದ್ರು. ಮತ್ತು ನಾನೇ ಮನೆಯನ್ನು ನಡೆಸೋಳು, ತಂದೆ ಇಲ್ಲ ಅನ್ನುವಂಥದ್ದಾಗಿ ಕೂಡ ಹೇಳ್ಕೊಂಡಿದ್ರು.
ಮಾಡಿದರು. ಸೊ ಇದೆಲ್ಲ ನೋಡಿದಾಗ ಚೈತ್ರಾ ಕುಂದಾಪುರ ಅವರ ವಿಚಾರವಾಗಿ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಏನು ನಡೀತಾ ಇದೆ, ನಿಜಕ್ಕೂ ಕೂಡ ತಂದೆಯನ್ನು ಈಕೆ ದೂರ ಇಟ್ಟಿದ್ದಾರಾ ಅನ್ನುವಂಥದ್ದು. ಇದ್ದಕ್ಕಿದ್ದಂತೆ ತಂದೆ ತಂದೆ ಈಗ ಸಡನ್ನಾಗಿ ಆರೋಪ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಒಂದು ರೀತಿಯಾಗಿ ಅಚ್ಚರಿಗೆ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚೈತ್ರಾ ಕುಂದಾಪುರ ಕೂಡ ಈ ಒಂದು ಸುದ್ದಿ ಯಾವಾಗ ವೈರಲ್ ಆಗೋದಕ್ಕೆ ಶುರುವಾಯಿತೋ ಅದಕ್ಕೆ ಸಂಬಂಧಪಟ್ಟಂತ ಈಕೆನೆ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇನು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಅಂದರೆ ಚೈತ್ರಾ ಕುಂದಾಪುರ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಈ ಒಂದು ಸುದ್ದಿ ವೈರಲ್ ಆಗ್ತಿದ್ದಂಥ ಬೆನ್ನಲ್ಲೇ ತಂದೆ ಮಾಡಿರುವಂಥ ಆರೋಪಕ್ಕೆ ಚೈತ್ರಾ ಕುಂದಾಪುರ ಸಾಮಾಜಿಕ ಜಾಲತಾಣದಲ್ಲಿ ಸಾಲು ಸ್ಟೇಟಸನ್ನು ಹಾಕ್ಕೊಂಡಿದ್ದಾರೆ. ಚೈತ್ರಾ ಮದುವೆ ನಾನು ಒಪ್ಪಲ್ಲ, ಅವಳು ಮದುವೆ ಕರೆದಿಲ್ಲ, ಮೋಸ ಮಾಡಿದ್ದಾಳೆ, ನನ್ನನ್ನು ನೋಡ್ಕೊಳ್ತಿಲ್ಲ ಅಂತ ಮಾಡಿರುವಂಥ ತಂದೆಯ ಆರೋಪಕ್ಕೆ ಉತ್ತರ ನೀಡಿರುವಂಥ ಚೈತ್ರಾ ಕುಂದಾಪುರ ತಮ್ಮ ನೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು. ಎಂಥ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರ್ದು, 2 ಕ್ವಾರ್ಟರ್ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು, ಹೀಗೆನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ. ಸೊ ಮತ್ತೊಂದು ಸ್ಟೇಟಸ್ ಹಾಕಿರುವಂಥ ಚೈತ್ರಾ ಕುಂದಾಪುರ ಹೆತ್ತ ಮಕ್ಕಳನ್ನು ಸಾಕಲಿಲ್ಲ, ಫೀಸ್ ಕಟ್ಟಿ ಓದಿಸ್ಲಿಲ್ಲ, ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊತ್ತು ಮದುವೆನೂ ಮಾಡಿಸ್ಲಿಲ್ಲ, ಕಟ್ಕೊಂಡಂಥ ಹೆಂಡತಿಗೆ ಹೊಡೆದು ಚಿತ್ರಹಿಂಸೆ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ಅನ್ನುವಂಥ ಹೆಸರು ವಾವ್ ಅಂತ ಒಂದು ಸ್ಟೇಟಸ್ ಅಲ್ಲಿ ಬರ್ಕೊಂಡಿದ್ದಾರೆ. ಸೊ ಚೈತ್ರಾ ಕುಂದಾಪುರ ಮೇ 9ರಂದು ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ತಾನ್ ಪ್ರೀತಿಸಿದಂಥ ಹುಡುಗ ಶ್ರೀಕಾಂತ್ ಕಶ್ಯಪ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಈ ಸಂತಸದಲ್ಲಿ ಇರುವಾಗಲೇ ತಂದೆ ಬಾಲಕೃಷ್ಣ ನಾಯಕ್ ತಮ್ಮ ಮಗಳ ಮದುವೆಯ ವಿರುದ್ಧ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮೀಡಿಯಾಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಚೈತ್ರಾ ಹಾಗೆ ಆಕೆಯ ಕುಟುಂಬದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದಂತೂ ಇವತ್ತು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ತಂದೆ ಸರಿನಾ, ಚೈತ್ರಾ ಕುಂದಾಪುರ ಸರಿನಾ? ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.